ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಶಿಡ್ಲಘಟ್ಟ ನಗರದ ಸ್ವಚ್ಛತೆಗಾಗಿ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಟ್ಟಿರುವ ಹಿರಿಯ ಪೌರ ಕಾರ್ಮಿಕರನ್ನು ದೇವರಂತೆ ಭಾವಿಸಿ ಅವರ ಪಾದಗಳಿಗೆ ಪೂಜೆ ಸಲ್ಲಿಸಿ ಗೌರವಿಸಿದ ಅಪರೂಪದ ಮತ್ತು ಭಾವುಕ ಕ್ಷಣಕ್ಕೆ ಶಿಡ್ಲಘಟ್ಟ ಸಾಕ್ಷಿಯಾಯಿತು. ಜಾಗತಿಕ ಸ್ವಚ್ಛತಾ ಪೌರ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿ ಶಿಡ್ಲಘಟ್ಟ ಮಂಡಲದ ವತಿಯಿಂದ ನಗರಸಭೆಯ ಪೌರ ಕಾರ್ಮಿಕರಿಗಾಗಿ ಹಮ್ಮಿಕೊಳ್ಳಲಾಗಿದ್ದ ಪೌರ ಕಾರ್ಮಿಕರ ಸನ್ಮಾನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಅವರು ಹಿರಿಯ ಪೌರ ಕಾರ್ಮಿಕರ ಪಾದ ಪೂಜೆ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ದಶಕಗಳಿಂದ ನಗರದ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಹಿರಿಯ ಪೌರ ಕಾರ್ಮಿಕರನ್ನ ವೇದಿಕೆಯ ಮೇಲೆ ಕೂರಿಸಿ ಅವರ ಪಾದ ತೊಳೆದು ಪುಷ್ಪಾರ್ಚನೆ ಮಾಡಿ ಪಾದ ಪೂಜೆ ನೆರವೇರಿಸಿದ್ರು. ಈ ವಿಶಿಷ್ಟ ಗೌರವದಿಂದಾಗಿ ಹಿರಿಯ ಕಾರ್ಮಿಕರು ಭಾವುಕರಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿಕಲ್ ಆನಂದಗೌಡ ಅವರು, ಬೆಳಗಿನ ಜಾವ ನಾವೆಲ್ಲರೂ ಏಳುವ ಮುನ್ನವೇ ರಸ್ತೆಗಿಳಿದು ನಗರದ ಕಸ ಬಳಿಯುವ ಪೌರ ಕಾರ್ಮಿಕರ ಸೇವೆ ದೈವಿಕವಾದದ್ದು. ಸಮಾಜದಲ್ಲಿ ಎಲ್ಲರಿಗಿಂತಲೂ ಮಿಗಿಲಾದ ಗೌರವಕ್ಕೆ ಅರ್ಹರಾಗಿರುವವರು ನಮ್ಮ ಪೌರ ಕಾರ್ಮಿಕರು. ಅವರ ಸುದೀರ್ಘ ನಿಸ್ವಾರ್ಥ ಸೇವೆಗೆ ನಾವೆಲ್ಲರೂ ಸದಾ ಮಂಡಿಯೂರಿ ಕೃತಜ್ಞತೆ ಸಲ್ಲಿಸಬೇಕು. ಇವತ್ತು ಹಿರಿಯ ಕಾರ್ಮಿಕರ ಪಾದಪೂಜೆ ಮಾಡುವ ಸೌಭಾಗ್ಯ ನಮಗೆ ಸಿಕ್ಕಿರುವುದು ನಮ್ಮ ಪುಣ್ಯ ಎಂದು ಭಾವಪೂರ್ಣವಾಗಿ ನುಡಿದರು. ದಿನಾಚರಣೆ ಈ ಒಂದು ವಿಶೇಷವಾದಂತಹ ದಿನವನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಎಲ್ಲಾ ಮಂಡಲದಲ್ಲೂ ತಾಲೂಕುಗಳಲ್ಲೂ ಜಿಲ್ಲಾ ಮಟ್ಟದಲ್ಲೂ ನಮ್ಮ ಪೌರ ಕಾರ್ಮಿಕರನ್ನ ಒಂದು ಉತ್ತೇಜನ ಮಾಡೋ ರೀತಿಯಲ್ಲಿ ಹಾಗೂ ಅವರಿಗೆ ಬೇಕಾದಂತಹ ಒಂದು ಸಹಕಾರವನ್ನ ಕೊಡೋ ನಿಟ್ಟಿನಲ್ಲಿ ಅವರಿಗೆ ಗೌರವವನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರತಿ ಮಂಡಲದಲ್ಲೂ ಸಹ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ನಾಯಕರು ಆಗಿರ್ತಕ್ಕಂಥ ಸಿಕಲ್ ರಾಮಚಂದ್ರೇಗೌಡರು ಒಂದು ಸೂಚನೆಯನ್ನ ಹೊರಡಿಸಿರ್ತಾರೆ. ಆ ನಿಟ್ಟಿನಂತೆ ಎಲ್ಲಾ ತಾಲೂಕಿನಲ್ಲಿ ನಾವೇನು ಇವತ್ತಿನ ದಿವಸ ಪೌರ ಕಾರ್ಮಿಕರನ್ನ ಕರೆಸಿ ಅವರಿಗೆ ಒಂದು ಸನ್ಮಾನ ಮಾಡೋದ್ರ ಮುಖಾಂತರ ಅವರಿಗೆ ಗೌರವವನ್ನ ಸಲ್ಲಿಸ್ತಾ ಇದೀವಿ. ಯಾಕಂತ ಹೇಳಿದ್ರೆ ಅವರ ಸೇವೆ ಇದೆಯಲ್ಲ, ಈಗಾಗಲೇ ಸುಮಾರು ಮುಖಂಡರು ವೇದಿಕೆಯಲ್ಲಿ ಹೇಳ್ತಾ ಇದ್ರು, ನಾವು ಬೆಳಗ್ಗೆ ಹೇಳೋದಕ್ಕೆ ಮುಂಚೆನೆ ಅವರು ಅವರ ಕೆಲಸವನ್ನ ಶುರು ಮಾಡಿರ್ತಾರೆ. ಜನಸಾಮಾನ್ಯರು ರಸ್ತೆಗೆ ಬರಕ್ ಮುಂಚೆನೆ ಅವರ ರಸ್ತೆಯನ್ನ ಸ್ವಚ್ಛತೆಯನ್ನ ಮಾಡತಕ್ಕಂತ ಕಾರ್ಯಕ್ರಮವನ್ನ ಮಾಡಿರ್ತಾರೆ. ಅವ್ರಿಗೆ ಎಷ್ಟು ಬದ್ಧತೆ ಇದೆ ಅಂತ ಹೇಳಿದ್ರೆ ಅವರ ಮನೆಯಲ್ಲಿ ಕಸ ಹೊಡೆದಿರಲ್ಲ, ಆದ್ರೆ ಮೊದಲು ಬಂದು ರಸ್ತೆಯನ್ನ ಕ್ಲೀನ್ ಮಾಡ್ತಕ್ಕಂತ ಕೆಲಸವನ್ನ ನಮ್ಮ ಪೂಜ್ಯ ಪೌರ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಅವರನ್ನ ನಾವು ಗುರುತಿಸಲೇಬೇಕಾಗ್ತದೆ. ಅವ್ರಿಗೆ ವಿಶೇಷವಾದಂತಹ ಗೌರವವನ್ನ ನಾವು ಕೊಡ್ಲೇಬೇಕಾಗ್ತದೆ. ಈಗಾಗಲೇ ಎಲ್ಲ ಮುಖಂಡರು ಮಾತಾಡ್ತಿದ್ರು, ನಮ್ಮ ಕೌನ್ಸಿಲರ್ ನಾರಾಯಣ ಸಾಮಣ್ಣವರು ಎಲ್ಲ ಹೇಳ್ತಾ ಇದ್ರು, ನಾವು ಸುಮಾರು ವರ್ಷಗಳಿಂದ ನೋಡ್ಕೊಂಡ್ ಬರ್ತಾ ಇದೀವಿ ಈ ನಗರಸಭೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರಿಗೆ ಅಭದ್ರತೆ ಕಾಡ್ತಾ ಇದೆ ಅಂತ. ಯಾಕಂತ ಹೇಳಿದ್ರೆ ಸುಮಾರು ಜನಕ್ಕೆ ಪರ್ಮನೆಂಟ್ ಆಗಿಲ್ಲ. ನಾವು ಆಯುಕ್ತರನ್ನ ಸುಮಾರು ಸರಿ ನಾನು ಮಾತನಾಡಿದಾಗ ಅವರು ಸಹ ಸುಮಾರು ಕಷ್ಟಗಳನ್ನು ಹೇಳಿದ್ದಾರೆ. ಸರಿಯಾಗಿ ಪೌರ ಕಾರ್ಮಿಕರಿಗೆ ಸಂಬಳ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಸೋರ್ಸಸ್ ಬರ್ತಾ ಇಲ್ಲ ಅಂತ. ಖಂಡಿತವಾಗೂ ನಮ್ಮ ಶಿಡ್ಲಘಟ್ಟದಲ್ಲಿರ್ತಕ್ಕಂಥ ಸೋರ್ಸಸ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡ್ರೆ ನಾವು ಪೌರ ಕಾರ್ಮಿಕರಿಗೆ ಒಂದೇ ಅಲ್ಲ, ಬೇರೆ ಅಭಿವೃದ್ಧಿ ಕಾರ್ಯಗಳನ್ನು ಸಹ ನಮ್ಮ ನಗರಸಭಾ ಕಾರ್ಯಾಲಯದ ಕಡೆಯಿಂದ ಮಾಡಬಹುದು. ಅದು ಆ ಕೆಲಸ ಆಗ್ತಾ ಇಲ್ಲ ಅಂತೇಳಿ ಒಂದು ನೋವಿದೆ. ಕಾರಣಗಳು ಸುಮಾರು ಇರ್ಬೋದು. ನಾವು ಯಾರನ್ನೋ ಟಾರ್ಗೆಟ್ ಮಾಡಿ ಮಾತನಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಈ ಕಾರ್ಯಕ್ರಮ ಅದಲ್ಲ. ನಾವು ಇವತ್ತಿನ ಒಂದು ಉದ್ದೇಶವನ್ನ ಏನ್ ಇಟ್ಕೊಂಡಿದೀವಿ, ನಮ್ಮ ಪೌರ ಕಾರ್ಮಿಕರನ್ನ ಗೌರವಿಸಬೇಕು, ಅವ್ರನ್ನ ಸನ್ಮಾನಿಸಬೇಕು, ಅದಕ್ಕೆ ಮಾತ್ರ ಸೀಮಿತ ಮಾಡ್ಕೋಬೇಕು ಈ ಕಾರ್ಯಕ್ರಮ ಅಂತ. ಖಂಡಿತವಾಗೂ ನಾವು ಇವತ್ತಿನ ದಿವಸ ಶಬ್ದ ಮಾಡಿ ಹೇಳ್ತಾ ಇದೀವಿ, ದೇವರಲ್ಲಿ ಪ್ರಮಾಣ ಮಾಡಿ ಹೇಳ್ತಾ ಇದೀವಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಸರ್ಕಾರ ರಚನೆ ಆಗೋದು ಖಂಡಿತ. ನಮ್ಮ ಶಿಡ್ಲಘಟ್ಟದಲ್ಲಿ ಯಾರೆಲ್ಲ ಪೌರ ಕಾರ್ಮಿಕರು ಅಭದ್ರತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಭದ್ರತೆಯನ್ನ ಒದಗಿಸ್ತಕ್ಕಂಥ ಕೆಲಸ ನಮ್ಮ ಸಿಕಲ್ ರಾಮಚಂದ್ರೇಗೌಡರ ಒಂದು ನಾಯಕತ್ವದಲ್ಲಿ ಖಂಡಿತವಾಗಿ ನಮ್ಮ ಶಿಡ್ಲಘಟ್ಟದಲ್ಲಿ ನಾವು ಮಾಡೇ ಮಾಡ್ತೀವಿ. ಅವರ ಅನುಪಸ್ಥಿತಿಯಲ್ಲಿ, ಸಿಕಲ್ ರಾಮಚಂದ್ರೇಗೌಡ ಅನುಪಸ್ಥಿತಿಯಲ್ಲೂ ಸಹ ನಾವು ಇವತ್ತಿನ ದಿವಸ ಕಾರ್ಯಕ್ರಮವನ್ನ ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಇವತ್ತು ವಿಶೇಷವಾದಂತಹ ದಿನ. ಇವತ್ತು ನಾವು ಆ ಪೌರ ಕಾರ್ಮಿಕರಿಗೆ ನಮ್ಮ ತಂದೆ ತಾಯಿಯಂದರ
ಅವರಿಗೆ ಯಾವ ರೀತಿಯಾದಂತ ಗೌರವವನ್ನ ಕೊಡ್ತೀವಿ, ನಮ್ಮ ಅಕ್ಕ ತಂಗಿಯರಿಗೆ ಯಾವ ರೀತಿಯಾದಂತ ಗೌರವವನ್ನ ಕೊಡ್ತೀವಿ, ಅದೇ ಸ್ಥಾನದಲ್ಲಿ ಅವ್ರನ್ನೂ ಸಹ ನೋಡೋದ್ರ ಮುಖಾಂತರ ಅವರಿಗೆ ಗೌರವವನ್ನ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನ ಭಾರತೀಯ ಜನತಾ ಪಾರ್ಟಿಯಿಂದ ಆಯೋಜನೆಗೊಳಿಸಿದ್ವಿ. ಖಂಡಿತ ಹಿರಿಯ ಪೌರ ಕಾರ್ಮಿಕರ ಪಾದಪೂಜೆಯ ನಂತರ ಶಿಡ್ಲಘಟ್ಟ ನಗರಸಭೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲಾ ಪೌರ ಕಾರ್ಮಿಕರನ್ನು ಬಿಜೆಪಿ ಮಂಡಲದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಪ್ರತಿಯೊಬ್ಬ ಕಾರ್ಮಿಕರಿಗೂ ಶಾಲು ಹೊದಿಸಿ ಫಲಪುಷ್ಪ ನೀಡಿ ಗೌರವ ಸಲ್ಲಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ದೇವರಾಜ್, ಡಾಕ್ಟರ್ ಸತ್ಯನಾರಾಯಣ ರಾವ್, ನಗರಸಭೆ ಮಾಜಿ ಸದಸ್ಯ ನಾರಾಯಣಸ್ವಾಮಿ, ಕೆಕೆಪೇಟೆ ದೊಡ್ಡಪಾಪಣ್ಣ, ಶ್ರೀನಿವಾಸ್, ವಿಎಲ್ ಕೃಷ್ಣಮೂರ್ತಿರಾವ್, ಕೆವಿ ಅನಂತ ಪದ್ಮನಾಭ, ರಾಮಕೃಷ್ಣಪ್ಪ, ಪುರುಷೋತ್ತಮ್, ಸೈಯದ್, ಕದೀರ್ ಪಾಷಾ, ಚಲುವರಾಜ್ ಸೇರಿದಂತೆ ಇನ್ನು ಅನೇಕ ಬಿಜೆಪಿ ಮುಖಂಡರು, ಪೌರ ಕಾರ್ಮಿಕರು ಭಾಗವಹಿಸಿದ್ರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ಎಲ್ಲಾ ಪೌರ ಕಾರ್ಮಿಕರ ಒಂದು ಪರವಾಗಿ ಅಧ್ಯಕ್ಷರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಸಿಕಲ್ ರಾಮಚಂದ್ರಗೌಡರು ಜಿಲ್ಲಾಧ್ಯಕ್ಷರು ಇವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ತಾತ್ಕಾಲಿಕ ಪೌರ ಕಾರ್ಮಿಕರನ್ನ ನೇರ ನೇಮಕಾತಿ ಅಥವಾ ಶಾಶ್ವತ ನೇಮಕಾತಿಯಲ್ಲಿ ಪರಿಗಣಿಸುವ ಬಗ್ಗೆ ಅಂತ ಈಗಾಗಲೇ ಏನು ಕಾರ್ಮಿಕರು ಶಿಡ್ಲಘಟ್ಟ ನಗರಸಭೆಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವರು ಸುಮಾರು ಜನ ತಾತ್ಕಾಲಿಕ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗೂ ಇದಕ್ಕೆ ಶಾಶ್ವತವಾಗಿರ್ತಕ್ಕಂತಹ ಒಂದು ಏನು ಪರಿಹಾರವನ್ನ ಮಾಡಲೇಬೇಕಾಗ್ತದೆ. ಹಾಗೂ ಸಮಯದ ಆದ್ಯತೆ ಮೇಲೆ ಏನು ಅವರಿಗೆ ಒಂದು ಟೈಮ್ ಲಿಮಿಟ್ ಮಾಡಬೇಕಾಗ್ತದೆ. ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಮಾಡಬೇಕು, ಅದ್ರ ಮೇಲ್ ಮಾಡಿದ್ರೆ ಏನು ಓಟಿ ಕೊಡಬೇಕು, ಇದನ್ನೆಲ್ಲ ಪರಿಗಣನೆ ಮಾಡಬೇಕು ಅನ್ನೋದನ್ನ ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಖಂಡಿತವಾಗೂ ನೀವು ಮನವಿಯನ್ನ ಕೊಡೋದಕ್ಕೂ ಮುಂಚೆನೆ ನಾನು ಇದನ್ನ ನಿಮ್ಮಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಯಾರು ಸರ್ಕಾರದಲ್ಲಿ ಇದ್ದಾರೆ ಅವರಿಗೆ ನಾವೆಲ್ಲರೂ ಸಹ ಸೇರಿ ಒಂದು ಒತ್ತೊರಳಿನಿಂದ ಹೇಳ್ತೀವಿ, ನಮ್ಮ ಶಿಡ್ಲಘಟ್ಟದಲ್ಲಿ ಯಾರೆಲ್ಲ ಪೌರ ಕಾರ್ಮಿಕರಿದ್ದಾರೆ ಅವರಿಗೆ ಶಾಶ್ವತವಾಗಿರ್ತಕ್ಕಂಥ ನೇಮಕಾತಿಯನ್ನ ಮಾಡಬೇಕು. ಅವರಿಗೆ ಸಮಯಕ್ಕೆ ಏನು ಸಂಬಳವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಅವರಿಗೆ ಸಮಯದ ನಿಗದಿಯನ್ನ ಮಾಡಬೇಕು. ಎಷ್ಟು ಲಿಮಿಟೇಷನ್, 6 ಅವರ್ 7 ಅವರ್, ಇದನ್ನ ಲಿಮಿಟೇಷನ್ ಮಾಡಬೇಕು. ಅದ್ರ ಮೇಲೆ ಏನಾದ್ರು ಕೆಲಸಗಳನ್ನ ಮಾಡ್ಕೊಂಡ್ರೆ ಅವ್ರಿಗೆ ಸಪರೇಟ್ ಆಗಿ ಓಟಿ ತರ ಅವ್ರಿಗೆ ಸಂಬಳವನ್ನ ಕೊಡ್ಬೇಕಾಗ್ತದೆ. ಬೇರೆ ಯಾರು ಮಾಡಲಿಲ್ಲ. ಸೊ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ ಅದಕ್ಕೆ ನೀವು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು ನೀವು. ಸೊ ನಿಮ್ಗೆಲ್ಲರೂ ದೇವರು ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲಿ ನಿಮಗೆ ದೇವರು ಆರೋಗ್ಯ ಭಾಗ್ಯ ಕೊಟ್ಟು ನಿಮಗೆ ಎಲ್ಲರಿಗೂ ಸಹ ಈ ಅಭದ್ರತೆ ಅನ್ನೋದು ಇದೆಯಲ್ಲ ಅದು ಹೋಗಿ ನಿಮ್ಗೆಲ್ಲಾ ತರದಲ್ಲೂ ಭದ್ರತೆ ಬರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತಾ ನನಗೆ ಅವಕಾಶ ಮಾಡಿಕೊಟ್ಟೆ.